Namaste, good morning children. How are you all? I hope everyone doing good. I am a Kannada teacher. ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದಾರೆ ಮಕ್ಕಳೇ? ನಾನು ನಿಮ್ಮ ಕನ್ನಡ ಶಿಕ್ಷಕಿ. ಮಕ್ಕಳೇ, ಇದು ಹೊಸ ಲೆಸನ್ ಪಾಠ 7. ಪಾಠದ ಹೆಸರು ಯಾಣ ಕುರಿತೊಂದು ಪತ್ರ. ಲೆಸನ್ ನಂಬರ್ 7. ಲೆಸನ್ ನೇಮ್ ಯಾಣ ಕುರಿತೊಂದು ಪತ್ರ. ಯಾಣ ಮೀನ್ಸ್ ಪ್ಲೇಸ್ ನೇಮ್ ಇದು. ಓಕೆ, ಅಂದರೆ ಇದು ಒಂದು ಪ್ರೇಕ್ಷಣೀಯ ಸ್ಥಳ ಅಂತ ಹೇಳಿ ಕರಿತೀವಿ. ಪತ್ರ ಮೀನ್ಸ್ ಲೆಟರ್, ಅಂದರೆ ಈ ಒಂದು ಪ್ಲೇಸ್ಗೆ ಸಂಬಂಧಿಸಿರುವಂತಹ ವಿಚಾರಗಳನ್ನು ಒಂದು ಪತ್ರದ ಮೂಲಕ ಬರೆಯುವಂಥದ್ದು ಇಲ್ಲಿ. ಓಕೆ, ನೋಡೋಣ ಈ ಒಂದು ಪಾಠದಲ್ಲಿ ನಾವು ಏನು ತಿಳ್ಕೊಳ್ಬಹುದು ಅಂತ ಹೇಳಿ. ಓಕೆ, ಪ್ರವೇಶ. ನಮ್ಮ ಕನ್ನಡ ನಾಡು ಪ್ರಾಕೃತಿಕ ಸೊಬಗಿನಿಂದ ಕೂಡಿದ ಸುಂದರ ನಾಡು. ನೋಡಿ, ನಮ್ಮ ಕನ್ನಡ ನಾಡು ಅಂದರೆ ನಮ್ಮ ನಾಡು ಒಂದು ಪ್ರಾಕೃತಿಕ ಸೊಬಗಿನಿಂದ, ಅಂದರೆ ತುಂಬ ಇಲ್ಲಿ ನಾವು ನೇಚರನ್ನು ತುಂಬ ಚೆನ್ನಾಗಿ ನೋಡಬಹುದು. ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸಸನ್ನು ನಾವಿಲ್ಲಿ ನೋಡಬಹುದು. ಹಾಗಾಗಿ ನಾವು ಒಂದು ಕನ್ನಡ ನಾಡನ್ನು ಏನಂತ ಕರಿತೀವಿ? ಸುಂದರ ನಾಡು ಅಂತ ಹೇಳಿ ಕರಿತೀವಿ. ಕನ್ನಡ ನಾಡಿನ ಯಾವ ಭಾಗಕ್ಕೆ ಹೋದರೂ ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಅನೇಕ. ನೋಡಿ, ಅಂದರೆ ಕನ್ನಡ ನಾಡಿನ ಮೀನ್ಸ್ ಅಂದರೆ ಕರ್ನಾಟಕದಲ್ಲಿ ನಾವು ಯಾವ ಪ್ಲೇಸ್ಗೆ ಹೋದರೂ ಕೂಡ ಅಲ್ಲಿ ನಾವು ಪ್ರೇಕ್ಷಣೀಯ ಸ್ಥಳಗಳು ಅಂದರೆ ಟೂರಿಸ್ಟ್ ಪ್ಲೇಸಸನ್ನು ನಾವು ನೋಡ್ಬೋದು. ಅಷ್ಟು ಪ್ಲೇಸಸ್ಸು ಕರ್ನಾಟಕದಲ್ಲಿ ಇರೋದನ್ನು ನಾವು ನೋಡಬಹುದು. ಅವುಗಳ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ ಆಗಬೇಕಾಗಿರುವುದು ಬಹುಮುಖ್ಯ. ನೋಡಿ, ಇಲ್ಲಿ ಅಂದರೆ ಕನ್ನಡ ನಾಡಿನಲ್ಲಿ ಇರುವಂತಹ ಅನೇಕ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಪರಿಚಯ ಮಾಡಿಕೊಡುವುದು ವಿದ್ಯಾರ್ಥಿಗಳಿಗೆ ಅವಶ್ಯಕ, ಅಂದರೆ ಬಹುಮುಖ್ಯ, ಅಂದರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಚಾರಣಕ್ಕೆ ಪ್ರಸಿದ್ಧವಾದ ಯಾಣದ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುವ ಪ್ರಯತ್ನ ಮಾಡಲಾಗಿದೆ. ನೋಡಿ, ಇಲ್ಲಿ ಚಾರಣ ಅಂದರೆ ಇಲ್ಲಿ ಬೆಟ್ಟ ಗುಡ್ಡಗಳ ಕಡೆಗೆ ಸಾಹಸದ ನಡಿಗೆ ಮೀನ್ಸ್ ಅಂದರೆ ಟ್ರಕ್ಕಿಂಗ್ ಅಂತ ಹೇಳ್ತೀವಲ್ಲ ಇನ್ ಇಂಗ್ಲೀಷ್, ಅದು ಅಂದರೆ ಬೆಟ್ಟ ಗುಡ್ಡಗಳು ಅಂದರೆ ನಾವು ಹಿಲ್ಸ್ ಏನಿರುತ್ತಲ್ಲ, ಬೆಟ್ಟಗಳು ಅಥವಾ ಬೆಟ್ಟ ಗುಡ್ಡಗಳ ಮಧ್ಯೆ ಅಥವಾ ಅವುಗಳ ಕಡೆಗೆ ನಾವು ತುಂಬ ಅಂದರೆ ಲೈಕ್ ಜಾಯ್ಫುಲ್ಲಾಗಿ ನಾವು ವಾಕ್ ಮಾಡ್ಕೊಂಡು ಹೋಗುವಂಥದ್ದು, ಅದನ್ನು ನಾವು ಏನಂತ ಕರಿತೀವಿ? ಚಾರಣ ಅಂತ ಹೇಳಿ ಕರಿತೀವಿ. ಸೊ ಟ್ರಕ್ಕಿಂಗ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಪ್ರಸಿದ್ಧವಾದ ಮೀನ್ಸ್ ಅಂದರೆ ತುಂಬ ಫೇಮಸ್ ಆದಂತಹ ಯಾಣದ ಮೀನ್ಸ್ ಈ ಒಂದು ಪ್ಲೇಸ್ನ ಫುಲ್ ಡೀಟೇಲ್ ಅಂದರೆ ಒಂದು ರೀತಿಯಾದಂತಹ ಎಲ್ಲ ರೀತಿಯಾದಂತಹ ಒಂದು ಪರಿಚಯ ಈ ಒಂದು ಪಾಠದಲ್ಲಿ ಮಾಡಿಕೊಟ್ಟಿರೋದು ನಾವು ನೋಡಬಹುದು. ಹಾಗಾಗಿ ಇಲ್ಲಿ ಈ ಒಂದು ಯಾಣದ ಪರಿಚಯ ಮಾಡಿಕೊಡುವ ಒಂದು ಪ್ರಯತ್ನ ಇಲ್ಲಿ ಮಾಡಲಾಗಿದೆ. ಇದರೊಂದಿಗೆ ಮಕ್ಕಳಿಗೆ ಈ ಅಂಚೆ ರಚಿಸುವ ಬಗ್ಗೆ ಮಾಹಿತಿ ನೀಡುವುದು ಈ ಪಾಠದ ಆಶಯ. ನೋಡಿ, ಈ ಒಂದು ಪಾಠದಲ್ಲಿ ಮಕ್ಕಳಿಗೆ ಮೀನ್ಸ್ ಚಿಲ್ಡ್ರನ್ಸ್ಗೆ ಮೇನ್ ಏನು? ಈ ಅಂಚೆ. ಓಕೆ, ಇದರ ಬಗ್ಗೆ ತಿಳಿಸ್ಕೊಡುವುದು, ಹಾಗೆ ಅದನ್ನು ಹೇಗೆ ಕ್ರಿಯೇಟ್ ಮಾಡುವುದು ಈ ಅಂಚೆ ಅನ್ನುವಂಥದ್ದು. ಆಮೇಲೆ ಈ ಒಂದು ರೀತಿಯಾದಂತಹ ಒಂದು ಮಾಹಿತಿ ಮೀನ್ಸ್ ಅಂದರೆ ಇನ್ಫಾರ್ಮೇಷನ್ ಈ ಒಂದು ಈ ಅಂಚೆಯಲ್ಲಿ ಹೇಗೆ ಕಳಿಸಬಹುದು. ಸೊ ಇದರ ಬಗ್ಗೆ ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ಬಹುದು. ಸೊ ಈ ಒಂದು ಪಾಠದ ಆಶಯ ಇದಾಗಿದೆ. ಓಕೆ, ಇಲ್ಲಿ ನೋಡಿ, ಈ ಒಂದು ಚಿತ್ರ ನೋಡಿ, ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಓಕೆ, ಇಲ್ಲಿ ಒಬ್ಬರು ಕೂತಿದ್ದಾರೆ. ಸೊ ಇವರು ಯಾರು ಅಂತ ನಾನು ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ, ಇವರು ಕಂಪ್ಯೂಟರ್. ಸೊ ಇದನ್ನೇನಂತ ಕರಿತೀವಿ? ಕಂಪ್ಯೂಟರ್ ಅಥವಾ ಗಣಕಯಂತ್ರ ಅಂತ ಕೂಡ ನಾವು ಇದನ್ನು ಕರಿತೀವಿ. ಸೊ ಇದೆಲ್ಲ ಈ ಒಂದು ಕಂಪ್ಯೂಟರ್ ಎಲ್ಲರೂ ನೋಡೇ ಇರ್ತೀರ, ಹೌದಲ್ಲ? ಈ ಒಂದು ಕಂಪ್ಯೂಟರಲ್ಲಿ ನಾವು ತುಂಬ ಇನ್ಫಾರ್ಮೇಷನನ್ನು ನಾವು ನೋಡಬಹುದು. ಹಾಗೆ ಇದರಲ್ಲಿ ಒಂದು ರೀತಿಯಾದಂತಹ ಲೈಕ್ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಯಾವಾಗಲೂ ಕೂಡ. ಈವನ್ ನಾವೇನಾದರೂ ಒಂದು ಟಾಪಿಕ್
ಟಾಪಿಕ್ ಬಗ್ಗೆ ಏನಾದರೂ ನಾವು ಸರ್ಚ್ ಮಾಡಬೇಕು ಅಂದರೆ, ಅಥವಾ ಏನಾದರೂ ನಾವು ಒಂದು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಬೇಕು, ಅಥವಾ ಒಂದು ಏನಾದರೂ ಒಂದು ಲೆಟರನ್ನು ಟೈಪ್ ಮಾಡಬೇಕು ಅಂದರೆ, ಸೊ ಈ ಒಂದು ಕಂಪ್ಯೂಟರ್ ನಮಗೆ ತುಂಬಾ ಯೂಸ್ಫುಲ್. ಸೊ ಇಲ್ಲೂ ಅಷ್ಟೇ ಇದರ ಒಂದು ಯೂಸಸ್ ಏನಂದರೆ, ಇದರ ಒಂದು ಉಪಯೋಗಗಳು ಏನೇನಿವೆ, ಸೊ ಈ ಎಲ್ಲವನ್ನು ನಾವು ಈ ಒಂದು ಪಾಠದಲ್ಲಿ ತಿಳ್ಕೊಳ್ಬಹುದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸಲೀಂ, ರಾಗಿಣಿ, ಜೆನಿಫರ್ ಹಾಗೂ ಶಂಕರ ಪ್ರತಿದಿನ ಜೊತೆಯಾಗಿ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರುತ್ತಿದ್ದರು. ನೋಡಿ, ಸಲೀಂ, ರಾಗಿಣಿ, ಜೆನಿಫರ್ ಮತ್ತು ಶಂಕರ, ಸೊ ಇವರೆಲ್ಲರೂ ಕೂಡ ಫ್ರೆಂಡ್ಸ್. ಸೊ ಇವರೇನು ಮಾಡ್ತಿದ್ರು, ಪ್ರತಿದಿನ ಲೈಕ್ ಎವ್ರಿ ಡೇ ಇವರೆಲ್ಲರೂ ಒಂದು ಕಡೆ ಗ್ಯಾದರ್ ಆಗಿ ಸೊ ಓದ್ಕೊಳ್ಳೋದಕ್ಕೆ, ಮೀನ್ಸ್ ಅಂದರೆ ಗ್ರೂಪ್ ಸ್ಟಡೀಸ್ ಅಂತ ಹೇಳ್ತೀವಲ್ಲ, ಸೊ ಸ್ಟಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ರಾಜು, ಸೊ ರಾಜುವಿನ ಮನೆಗೆ ಇವರೆಲ್ಲರೂ ಕೂಡ ಬರ್ತಾಯಿದ್ರು. ಯಾರ್ಯಾರು? ಸಲೀಂ, ರಾಗಿಣಿ, ಜೆನಿಫರ್, ಶಂಕರ. ಸೊ ಪ್ರತಿದಿನ ರಾಜುವಿನ ಮನೆಗೆ ಬಂದು ಅಲ್ಲಿ ಜೊತೆಯಲ್ಲಿ ಅವರು ಓದ್ಕೊಳ್ತಾ ಇದ್ರು. ಆಯಾ ದಿನ ಶಾಲೆಯಲ್ಲಿ ನಡೆದ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ನಾವು ಯಾವಾಗಲೂ ಕೂಡ ಸಿಂಗಲ್ಲಾಗಿ ಓದೋದಕ್ಕಿಂತ ಅಥವಾ ಒಬ್ಬರೇ ಕೂತ್ಕೊಂಡು ಸ್ಟಡಿ ಮಾಡೋದರ ಬದಲು ಸೊ ನಾವು ಗ್ರೂಪ್ ಡಿಸ್ಕಷನಲ್ಲಿ ಮಾಡಿದಾಗ ಸೊ ನಮಗದು ತುಂಬಾ ಚೆನ್ನಾಗಿ ನಮ್ಮ ಒಂದು ನೆನಪು ನಮಗೆ ತುಂಬ ಚೆನ್ನಾಗಿ ದೀರ್ಘಕಾಲದವರೆಗೆ ಇರೋದನ್ನು ನಾವು ನೋಡಬಹುದು. ಹಾಗಾಗಿ ನಾವು ಫ್ರೆಂಡ್ಸ್ ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡು ಓದಿದಾಗ ಅದು ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಫ್ರೆಂಡ್ಸ್ ಎಲ್ಲರೂ ಸೇರಿ ಆ ಒಂದು ಡೇ, ಮೀನ್ಸ್ ಅಂದರೆ ಆ ಒಂದು ದಿನ ಏನು ಪಾಠವನ್ನು ಕಲ್ತಿರ್ತಾ ಇದ್ರಲ್ಲ, ಸೊ ಅದರ ಬಗ್ಗೆ ಅವರು ಚರ್ಚೆ ಮೀನ್ಸ್ ಡಿಸ್ಕಷನ್ ಮಾಡ್ಕೊಳ್ತಾ ಇದ್ರು. ಸೊ ಏನಾಗಿದೆ ಇವತ್ತು ಸ್ಕೂಲಲ್ಲಿ, ಯಾವ ಸಬ್ಜೆಕ್ಟಲ್ಲಿ ಏನು ಟೀಚ್ ಮಾಡಿದ್ರು, ಸೊ ಎಲ್ಲ ಒಂದು ವಿಚಾರಗಳನ್ನು ಅವರು ಅಲ್ಲಿ ಕೂತ್ಕೊಂಡು ಗುಂಪಿನಲ್ಲಿ ಚರ್ಚೆ ನಡೆಸುತ್ತಿದ್ದರು. ಅದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು. ಸಲೀಂ ಗೆಳೆಯರ ಬಳಿ, ಈಗ ನಾವೊಂದು ಆಟ ಆಡೋಣ. ಸೊ ಅದೊಂದು ಭಾನುವಾರ ಮೀನ್ಸ್ ಎಲ್ಲರಿಗೂ ಕೂಡ ಹಾಲಿಡೇ ಇರುತ್ತೆ. ಸೊ ಆವಾಗ ಆ ದಿನ ಹಾಲಿಡೇ ಆ್ಯಂಡ್ ಸ್ಕೂಲ್ಸ್ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಒಂದು ದಿನ ಭಾನುವಾರ ಮೀನ್ಸ್ ಸಂಡೇ ಎಲ್ಲರೂ ಈ ಫ್ರೆಂಡ್ಸ್ ಎಲ್ಲರೂ ಸೇರಿ ಏನು ಮಾಡಿದ್ರು, ಸೊ ರಾಜುವಿನ ಮನೆಗೆ ಬಂದರು. ಸೊ ಆಗ ಸಲೀಂ ಇವರ ಫ್ರೆಂಡ್ಸ್ ಹತ್ರ ಮೀನ್ಸ್ ಗೆಳೆಯರ ಬಳಿ ಮೀನ್ಸ್ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ದಾನೆ, ಸೊ ನಾವೀಗ ಒಂದು ಆಟ ಆಡೋಣ. ಸೊ ನಾವು ಶಾಲ್ ವಿ ಪ್ಲೇ ಒನ್ ಗೇಮ್ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾನೆ. ಸೊ ಆಗ ಆಮೇಲೆ ಓದಿಕೊಳ್ಳೋಣ ಎಂದನು. ನಾವೀಗ ಒಂದು ಆಟವನ್ನು ಆಡೋಣ, ಸೊ ಆಮೇಲೆ ನಾವು ಸ್ಟಡಿ ಮಾಡೋಣ ಅಂತ ಹೇಳಿ ಇಲ್ಲಿ ಸಲೀಂ ಹೇಳ್ತಾ ಇದ್ದಾನೆ. ಸೊ ಯಾರಿಗೆ? ಫ್ರೆಂಡ್ಸ್ಗೆ. ಯಾವ ಆಟ ಎಂಬುದರ ಬಗ್ಗೆ ಜೋರಾಗಿ ಚರ್ಚೆ ನಡೆಯಿತು. ನಾವೀಗ ಯಾವ ಆಟ ಆಡಬೇಕು ಅನ್ನೋದ್ರ ಬಗ್ಗೆ ಸೊ ತುಂಬಾ ಅವರು ಡಿಸ್ಕಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಓಕೆ, ನಾವೀಗ ಯಾವ ಆಟ ಆಡೋಣ, ಯಾವ ಗೇಮನ್ನು ನಾವು ಆಡೋಣ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆಗ ಒಳಗಿನಿಂದ ಬಂದ ರಾಜುವಿನ ಅಮ್ಮ, ಯಾರೂ ಗಲಾಟೆ ಮಾಡಬೇಡಿ. ಇವರು ಯಾವಾಗ ಈ ಒಂದು ಆಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ರಲ್ಲ, ಸೊ ಆಗ ಒಳಗಿನಿಂದ ಮೀನ್ಸ್ ಅಂದರೆ ಒಳಗಡೆಯಿಂದ ಇನ್ಸೈಡಿಂದ ಅವರ ಅಮ್ಮ ಬಂದು, ಯಾರ ಅಮ್ಮ? ರಾಜುವಿನ ಅಮ್ಮ ಮೀನ್ಸ್ ರಾಜು ಮದರ್ ಬಂದು, ಸೊ ನೀವ್ಯಾರೂ ಕೂಡ ಗಲಾಟೆ ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಜುವಿನ ಅಪ್ಪ ಕಂಪ್ಯೂಟರ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿ ಒಳಗೆ ಹೋದರು. ಸೊ ಆಗ ಅವರು ಹೇಳ್ತಾ ಇದ್ದಾರೆ, ನೀವ್ಯಾರೂ ಕೂಡ ಗಲಾಟೆ ಮಾಡಬೇಡಿ, ಬಿಕಾಸ್ ರಾಜುವಿನ ಅಪ್ಪ ಮೀನ್ಸ್ ರಾಜು ಫಾದರ್ ಸೊ ಕಂಪ್ಯೂಟರಲ್ಲಿ ಅವರು ಏನೋ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಒಳಗಡೆ ಮತ್ತೆ ವಾಪಸ್ ಹೋದರು. ಆಗ ರಾಗಿಣಿ, ಈ ಸಲೀಮನಿಗೆ ಯಾವಾಗಲೂ ಬರೀ ಆಟದ್ದೇ ಚಿಂತೆ. ಆಗ ರಾಗಿಣಿ ಹೇಳ್ತಾ ಇದ್ದಾಳೆ, ಈ ಸಲೀಮ್ ಇದ್ದಾನಲ್ಲ, ಸೊ ಇವನಿಗೆ ಯಾವಾಗಲೂ ಕೂಡ ಓನ್ಲಿ ಥಿಂಕ್ ಮಾಡ್ತಾನೆ ಗೇಮನ್ನು ಆಡಬೇಕು ಅಂತ ಹೇಳಿನೇ. ಹಾಗಾಗಿ ಅವ್ನಿಗೆ ಯಾವಾಗಲೂ ಕೂಡ ಅವನ ತಲೆಯಲ್ಲಿ ಏನು ಯೋಚನೆ ಇರುತ್ತೆ, ಸೊ ಆಟದ ಬಗ್ಗೆನೇ ಯೋಚನೆ ಇರುತ್ತೆ ಅಂತ ಹೇಳಿ ಇಲ್ಲಿ ಯಾರು? ರಾಗಿಣಿ ಸಲೀಮ್ಗೆ ಹೇಳ್ತಾ ಇದ್ದಾಳೆ. ನಿನ್ನೆ ಪದ್ಮಿನಿ ಮೇಡಮ್ ನಮಗೆಲ್ಲ ಕಂಪ್ಯೂಟರ್ನಲ್ಲಿ ವಿಶೇಷ ಪತ್ರ ಬರೆಯುವ ಬಗ್ಗೆ
ಹೇಳಿಕೊಡಲಿಲ್ಲವೇ ಎಂದು ವಿಷಯಕ್ಕೆ ಬಂದಳು. ಆಗ ಹೇಳ್ತಾ ಇದ್ದಾಳೆ ಅವಳು. ಆಮೇಲೆ ಪದ್ಮಿನಿ ಇಲ್ಲಿ ಅಂದರೆ ಯಾರು ರಾಗಿಣಿ ಹೇಳ್ತಾ ಇದ್ದಾಳೆ, ನಿನ್ನೆ ಪದ್ಮಿನಿ ಮೇಡಮ್ ನಿನ್ನೆ ನಮ್ಮ ಮೇಡಮ್ ಪದ್ಮಿನಿ ಮ್ಯಾಮ್ ಇದ್ದಾರಲ್ಲ, ಸೊ ಅವರೆಲ್ಲರೂ ಕೂಡ ನಮಗೆ ಕಂಪ್ಯೂಟರಲ್ಲಿ ಏನು ವಿಶೇಷ ಪತ್ರ ಮೀನ್ಸ್ ಸ್ಪೆಷಲ್ ಲೆಟರ್ ಹೇಗೆ ನಾವು ಬರೆಯೋದು ಅನ್ನೋದ್ರ ಬಗ್ಗೆ ನಮಗೆ ಹೇಳ್ಕೊಟ್ಟಿದ್ದಾರಲ್ಲ, ಅವರು ನಮಗೆ ಟೀಚ್ ಮಾಡಿದಾರಲ್ಲ ನಿನ್ನೆ ಅಂತ ಹೇಳಿ ಈ ಒಂದು ಟಾಪಿಕ್ ಬಗ್ಗೆ ಅವಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಗ ಎಲ್ಲರೂ ಹೌದಲ್ವಾ ಎಂದು ಪತ್ರ ಬರೆಯುವ ಕುರಿತ ಚರ್ಚೆಗೆ ತಿರುಗಿದರು. ಸೊ ಆಗೇನು ಮಾಡಿದ್ರು, ಎಲ್ಲರೂ ಗೇಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಂಥವರೆಲ್ಲರೂ ಕೂಡ ಆಗ ಯಾವಾಗ ಇದರ ಬಗ್ಗೆ ಹೇಳಿದ್ಲೋ ಸೊ ಆಗ ಎಲ್ಲರೂ ಕೂಡ ಓ ಹೌದಲ್ವಾ, ಸೊ ನಮಗೆ ನಿನ್ನೆ ಮ್ಯಾಮು ಲೆಟರ್ ಹೇಗೆ ಬರೆಯೋದು ಅಂತ ಹೇಳಿ ನಮಗೆ ಹೇಳ್ಕೊಟ್ಟಿದ್ದಾರಲ್ಲ, ಸೊ ಓಕೆ ನಾವು ಅದನ್ನು ಹೇಗೆ ಬರೀಬಹುದು ಅಂತ ಹೇಳಿ ಆ ಒಂದು ಟಾಪಿಕ್ಗೆ ಎಲ್ಲರೂ ಕೂಡ ಅದರ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ರಾಜುವಿನ ತಂದೆ ಸುಂದರ್ ಹೊರಗೆ ಬಂದರು. ಅಷ್ಟರಲ್ಲಿ ಏನು ಮಾಡಿದ್ರು, ರಾಜುವಿನ ಫಾದರ್ ಸೊ ಅವರು ಸುಂದರ್, ರಾಜುವಿನ ತಂದೆ ಹೆಸರು ಇಲ್ಲಿ ಸುಂದರ್, ಸೊ ಅವರು ಔಟ್ಸೈಡ್ ಬಂದರು. ಏನು ಮಕ್ಕಳೇ, ಏನು ನಡೆಸಿದ್ದೀರಿ ಎಂದು ಕೇಳಿದರು. ಏನು ಮಕ್ಕಳು ಏನು ಮಾಡ್ತಾ ಇದ್ದೀರಾ ನೀವು, ಏನೋ ಇಲ್ಲಿ ಏನೋ ವಿಚಾರ ನಡೀತಿದೆಯಲ್ಲ, ಏನದು, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಚೂಟಿ ರಾಗಿಣಿಯು ಪದ್ಮಿನಿ ಮೇಡಮ್ ಹೇಳಿದ ಗೃಹಪಾಠದ ಬಗ್ಗೆ ತಿಳಿಸಿ ಅದನ್ನು ಹೇಗೆ ಬರೆಯುವುದು ಎಂದು ತಿಳಿಯದೆ ಚರ್ಚೆ ಮಾಡ್ತಾ ಇದ್ದೇವೆ ಮಾಮ ಎಂದಳು. ಯಾವಾಗ ರಾಜುವಿನ ತಂದೆ ಸುಂದರ್ ಔಟ್ಸೈಡ್ ಬಂದು ಏನು ಮಕ್ಕಳೇ ಮೀನ್ಸ್ ಏನು ನೀವೆಲ್ಲ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ ಆಗ ಚೂಟಿ ಮೀನ್ಸ್ ಅಂದರೆ ತುಂಬಾ ಲೈಕ್ ಇಂಟೆಲಿಜೆಂಟ್ ಅಂತ ಹೇಳ್ತೀವಿ ನಾವು, ತುಂಬ ಲೈಕ್ ಆ್ಯಕ್ಟಿವ್ ಚೈಲ್ಡ್ ಅಂತ ಹೇಳ್ತೀವಿ. ಸೊ ಚೂಟಿ ಆದಂಥ ರಾಗಿಣಿ ಅಲ್ಲಿ ಹೇಳ್ತಾ ಇದ್ದಾಳೆ, ನಮಗೆ ಪದ್ಮಿನಿ ಮೇಡಮ್ ಗೃಹಪಾಠ ಮೀನ್ಸ್ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಸೊ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಸೊ ಹಾಗಾಗಿ ನಾವು ಅದನ್ನು ಹೇಗೆ ಬರೀಬಹುದು ಅಂತ ಹೇಳಿ ನಾವು ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ಅದನ್ನು ಹೇಗೆ ಬರೆಯೋದು ಮೀನ್ಸ್ ನಾವು ಯಾವ ರೀತಿ ಬರೀಬಹುದು, ಅದು ಹೇಗೆ ಬರೀಬೇಕು ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ವಿ ಡೋಂಟ್ ನೋ ಸೊ ಹೌ ಟು ರೈಟ್ ಲೆಟರ್, ಸೊ ಹಾಗಾಗಿ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಮಾಮ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾಳೆ. ಸೊ ಯಾರು, ರಾಗಿಣಿ, ಯಾರಿಗೆ, ರಾಜುವಿನ ತಂದೆ ಸುಂದರ್ ಅವರಿಗೆ. ಓಕೆ, ನೆಕ್ಸ್ಟ್. ಆಗ ಸುಂದರ್ ಬನ್ನಿ ಎಂದು ಎಲ್ಲರನ್ನೂ ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ ಈ ಅಂಚೆ ಅಥವಾ ಇಮೇಲ್ ಬಗ್ಗೆ ಕಂಪ್ಯೂಟರಿನಲ್ಲಿ ತೋರಿಸುತ್ತಾ, ಇಮೇಲ್ ಅಂದರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನು ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಎಂದರು. ಐಲ್ ಶೋ ಯು ಹಿಯರ್. ರಾಜುವಿನ ತಂದೆ, ಸೊ ಇವರು ಓಕೆ ರಾಜು, ಸೊ ಇವರೆಲ್ಲರೂ ಕೂಡ ಇಲ್ಲಿ ಯಾರೆಲ್ಲ ನಿಂತಿದ್ದಾರೆ, ಇಲ್ಲಿ ಸಲೀಮ್ ಇದ್ದಾರೆ, ಮತ್ತು ಜೆನಿಫರ್ ಓಕೆ, ಶಂಕರ, ಹಾಗೆ ರಾಗಿಣಿ, ಮತ್ತು ಇವರು ರಾಜುವಿನ ತಂದೆ ಸುಂದರ್ ಅವರು. ಸೊ ಇಲ್ಲಿ ನೋಡಿ ರಾಜು ಇಲ್ಲಿ ಏನು ಆ ಒಂದು ಸ್ಪೆಷಲ್ ಲೆಟರ್ ಬಗ್ಗೆ ಇಲ್ಲಿ ತಿಳ್ಕೊಳ್ತಾ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಓಕೆ ನೋಡಿ. ಈಗ ಯಾರು ಸುಂದರ್ ಅವರು ಹೇಳ್ತಾ ಇದ್ದಾರೆ, ಓಕೆ ಮಕ್ಕಳೇ ಬನ್ನಿ ನನ್ನ ಜೊತೆ ಬನ್ನಿ, ನಾವು ಕಂಪ್ಯೂಟರ್ ರೂಮ್ಗೆ ಹೋಗೋಣ, ನಾನು ಅಲ್ಲಿ ನಿಮಗೆ ಹೇಗೆ ಈ ಅಂಚೆ ಅಥವಾ ಮೀನ್ಸ್ ಇಮೇಲ್, ಇನ್ ಕನ್ನಡದಲ್ಲಿ ನಾವು ಇಮೇಲ್ಗೆ ಏನಂತೀವಿ, ಈ ಅಂಚೆ ಅಂತ ಹೇಳಿ ಕರಿತೀವಿ. ಸೊ ಹಾಗೆ ಇನ್ ಇಂಗ್ಲೀಷ್ ಇಮೇಲ್ ಅಂತ ಹೇಳಿ ಕರಿತೀವಿ. ಸೊ ನಿಮಗೆಲ್ಲ ಗೊತ್ತಲ್ಲ ಹೇಗೆ ಮೇಲ್ ಮಾಡೋದು ಅಂತ ಹೇಳಿ. ಎಸ್, ಸೊ ಹಾಗಾಗಿ ನೀವೆಲ್ಲರೂ ಮಕ್ಕಳೇ ಬನ್ನಿ ನನ್ನ ಜೊತೆ ನನ್ನ ಕಂಪ್ಯೂಟರ್ ರೂಮ್ಗೆ ಹೋಗೋಣ. ಸೊ ನಾನು ನಿಮಗೆ ಇಮೇಲ್ ಅಥವಾ ಈ ಅಂಚೆ ಬಗ್ಗೆ ನಾನು ನಿಮಗೆ ಕಂಪ್ಯೂಟರ್ನಲ್ಲಿ ತೋರಿಸುತ್ತಾ ಮೀನ್ಸ್ ಅಂದರೆ ನಾನು ಅದರ ಬಗ್ಗೆ ನಾನು ನಿಮಗೆ ಹೇಗೆ ಬರೆಯೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಂಡು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದರು. ಸೊ ಆಮೇಲೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನು ಸಂದೇಶಗಳನ್ನು ನಾವು ಕಂಪ್ಯೂಟರ್ ಮುಖಾಂತರ ಸೊ ಯಾವುದಾದ್ರೂ ಒಂದು ಲೆಟರ್ ಅಥವಾ ಒಂದು ಮೆಸೇಜನ್ನು ನಾವು ಶೇರ್ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಕಂಪ್ಯೂಟರ್ ತುಂಬಾ ಅತ್ಯವಶ್ಯಕ. ಸೊ ಅದೊಂದು ರೀತಿಯಾದಂತಹ ಒಂದು ವಿಧಾನ
ಸೊ ಹಾಗಾಗಿ ಅದೊಂದು ಫೇಮಸ್ ಆದಂತಹ ಒಂದು ವಿಧಾನ ಯಾವುದು ಅಂದರೆ ಕಂಪ್ಯೂಟರ್ ಮೂಲಕ ನಾವು ಲೆಟರ್ಸನ್ನು ಸೆಂಡ್ ಮಾಡುವಂಥದ್ದು. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಮಿಸ್ ಸಲೀಂ ಕುತೂಹಲದಿಂದ, ಮಿಸ್ ಅಂದರೆ ಇಲ್ಲಿ ನೋಡಿ ಇವರ ಸುಂದರ್ ಅವರ ತಂದೆ ಹೇಳ್ತಾ ಇದ್ದಾರೆ, ಅಂದರೆ ನಾವು ಕಂಪ್ಯೂಟರ್ ಮೂಲಕ ಪತ್ರಗಳನ್ನು ಅಥವಾ ಸಂದೇಶಗಳನ್ನು ನಾವು ವಿನಿಮಯ ಮೀನ್ಸ್ ಅಂದರೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಫೇಮಸ್ ಲೈಕ್ ವಿಧಾನ ಅಂತಂದರೆ ಯಾವುದು ಕಂಪ್ಯೂಟರ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದ್ರ ಮುಖಾಂತರನೇ ತಾನೇ ನಾವು ಇಮೇಲನ್ನು ಕಳಿಸ್ಕೊಡೋದು. ಸೊ ಇಫ್ ಇನ್ ಕೇಸ್ ನಮಗೆ ಇಲ್ಲಿ ಕಂಪ್ಯೂಟರ್ ಇಲ್ಲ ಅಂತಂದರೆ ಹೇಗೆ ಕಳಿಸೋದಕ್ಕೆ ಸಾಧ್ಯ? ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಅಂದರೆ ಇದು ಒಂದು ರೀತಿಯಾದಂತಹ ಜನಪ್ರಿಯ ವಿಧಾನ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಗ ಸಲೀಂ ಕುತೂಹಲದಿಂದ, ಸೊ ತುಂಬ ಕ್ಯೂರಿಯಾಸಿಟಿಯಿಂದ ಯಾರು ಸಲೀಂ ಅಂಕಲ್ ಇಮೇಲ್ ಎಂದರೇನು ಎಂದು ಕೇಳಿದನು. ಆಗ ಸಲೀಂ ಯಾವಾಗ ಯಾರು ರಾಜುವಿನ ತಂದೆ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಸೊ ಆಗ ಸಲೀಂ ತುಂಬ ಕ್ಯೂರಿಯಾಸಿಟಿಯಿಂದ, ಸೊ ಅಂಕಲ್ ಹಾಗಾದರೆ ಇಮೇಲ್ ಅಂದರೆ ಏನು, ಸೊ ಏನು ಇಮೇಲ್ ಅಂದರೆ ಅಂತ ಹೇಳಿ ಅವ್ರ ಕಡೆ ಕೇಳ್ತಾ ಇದ್ದಾನೆ. ಅದಕ್ಕೆ ಸುಂದರ್ ಈ ಅಂದರೆ ಇಂಗ್ಲೀಷಿನಲ್ಲಿ ಇಲೆಕ್ಟ್ರಾನಿಕ್ ಮೇಲ್ ಎಂದರೆ ಅಂಚೆ. ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲನ್ನು ಈ ಅಂಚೆ ಎನ್ನುತ್ತಾರೆ ಎಂದರು. ಯಾವಾಗ ಸಲೀಂ ಕ್ವಶನ್ ಮಾಡ್ತಾನಲ್ಲ, ಸೊ ಆಗ ಸುಂದರ್ ಅವರು ಇಲ್ಲಿ ಆನ್ಸರ್ ಕೊಡ್ತಾ ಇದ್ದಾರೆ. ಸೊ ಅದು ಏನು, ಈ ಅಂದರೆ ಮೀನ್ಸ್ ಈ ಅಂದರೆ ಇಂಗ್ಲೀಷಿನಲ್ಲಿ, ಇನ್ ಇಂಗ್ಲೀಷ್ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಅಂತ ಹೇಳಿ ಕರಿತೀವಿ. ಮೇಲ್ ಎಂದರೆ ಏನಂತ ಕರಿತೀವಿ, ಅಂಚೆ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಎಲೆಕ್ಟ್ರಾನಿಕ್ ಮೇಲನ್ನು ಸೊ ಈ ಅಂಚೆ ಅಂತ ಹೇಳಿ ನಾವು ಕರಿತೀವಿ ಅಂತ ಹೇಳಿ ಸುಂದರ್ ಮಕ್ಕಳಿಗೆ ಮೀನ್ಸ್ ಅಂದರೆ ಸಲೀಂ ಮತ್ತು ಅಲ್ಲಿರುವಂಥವ್ರೆಲ್ಲರಿಗೂ ಕೂಡ ಅವರು ಅರ್ಥ ಮಾಡಿಸ್ತಾರೆ. ನೆಕ್ಸ್ಟ್ ಶಂಕರ್, ಮಾಮ ಇಮೇಲನ್ನು ಹೇಗೆ ಕಳಿಸ್ತಾರೆ ಮತ್ತು ಇದನ್ನು ಎಲ್ಲಿ ಯಾರು ಓದಬಹುದು ಎಂದು ಕೇಳಿದ. ಮತ್ತೆ ಶಂಕರ್ ಕ್ವಶನ್ ಮಾಡ್ತಾ ಇದ್ದಾನೆ, ಮಾಮ ಇಮೇಲ್ ಅಂದರೆ ಇಮೇಲನ್ನು ಯಾರು ಹೇಗೆ ಕಳಿಸ್ತಾರೆ ಮತ್ತು ಇದನ್ನು ಎಲ್ಲಿ ಯಾರು ಓದಬಹುದು? ನಾವು ಇದನ್ನು ಹೇಗೆ ಕಳಿಸ್ಬಹುದು ಮತ್ತು ಇದನ್ನು ಎಲ್ಲಿ ನಾವು ಓದಬಹುದು ಮತ್ತು ಯಾರು ಓದಬಹುದು, ಒಂದು ರೀತಿಯಾದಂತಹ ಡೌಟ್ಸ್ ಎಲ್ಲನೂ ಇಲ್ಲಿ ಶಂಕರ್ ಕೇಳ್ತಾ ಇದ್ದಾನೆ. ಅದಕ್ಕೆ ಸುಂದರ್, ನೋಡಿ ಮಕ್ಕಳೇ, ಮಾಮೂಲಿ ಅಂಚೆ ವ್ಯವಸ್ಥೆಯಂತೆ ಇಲ್ಲಿಯೂ ಪತ್ರ ತಲುಪಬೇಕಾದ ವಿಳಾಸ ಬೇಕು. ಆಗ ಸುಂದರ್ ಹೇಳ್ತಾ ಇದ್ದಾರೆ, ನೋಡಿ ಮಕ್ಕಳೇ, ಸೊ ನಾವು ಒಂದು ವೇಳೆ ಏನಾದರೂ ಮಾಮೂಲಿ ಲೈಕ್ ನಾರ್ಮಲ್ ಏನಾದರೂ ಒಂದು ಅಂಚೆ ಪೋಸ್ಟ್ ಮಾಡಬೇಕು ಅಂತಂದರೆ ಸೊ ಅಲ್ಲಿ ಅಡ್ರೆಸ್ ಎಷ್ಟೊಂದು ಇಂಪಾರ್ಟೆಂಟು. ಸೊ ಅದೇ ರೀತಿ ಇಲ್ಲೂ ಕೂಡ ನಾವು ಒಂದು ಇಮೇಲ್ ಮಾಡಬೇಕು ಅಂದರೆ ಅಡ್ರೆಸ್ ವಿಳಾಸ ಮೀನ್ಸ್ ಅಡ್ರೆಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಇಮೇಲ್ ವಿಳಾಸ ಅನ್ನುತ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ, ಇಮೇಲ್ ಅಡ್ರೆಸ್ ಅಂತ ಹೇಳಿ ನಾವು ಕರಿತೀವಿ. ನೀವು ನನಗೆ ಕಳುಹಿಸಿದ ಇಮೇಲನ್ನು ನಾನು ಕಂಪ್ಯೂಟರಿನಲ್ಲಿ ತೆರೆದು ಓದಬೇಕೆಂದರೆ ನನ್ನದೇ ಆದ ಗುಪ್ತ ಸಂಕೇತ ಮೀನ್ಸ್ ಪಾಸ್ವರ್ಡ್ ಇರುತ್ತದೆ. ನೀವು ಒಂದು ವೇಳೆ ಏನಾದರೂ ನನಗೆ ಇಮೇಲನ್ನು ಕಳಿಸಿದ್ರೆ ಸೊ ಆಗ ಆ ಒಂದು ಇಮೇಲನ್ನು ನಾನೇನಾದರೂ ಓದಬೇಕು ಅಂತಂದರೆ ಸೊ ಅದಕ್ಕೆ ನನ್ನದು ಮೀನ್ಸ್ ನನ್ನದೇ ಆದಂಥ ಒಂದು ಗುಪ್ತ ಸಂಕೇತ ಮೀನ್ಸ್ ಅಂದರೆ ಪಾಸ್ವರ್ಡ್ ಇರಬೇಕಾಗುತ್ತೆ. ಅದನ್ನು ಬಳಸಿ ತೆರೆದು ಓದಬಲ್ಲೆ. ಏನು ನನ್ನ ಪಾಸ್ವರ್ಡ್ ಇರುತ್ತಲ್ಲ ಸೊ ಅದನ್ನು ನಾನು ಟೈಪ್ ಮಾಡಿ ಅದನ್ನು ನಾನು ಮೇಲನ್ನು ಓಪನ್ ಮಾಡಿ ಸೊ ಅದರಲ್ಲಿರುವಂತಹ ಒಂದು ಮೆಸೇಜನ್ನು ನಾನು ಓದಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಿಮಗೇನು ಬೇಕು? ಪದ್ಮಿನಿ ಮೇಡಮ್ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದಾರೆ. ಈಗ ನಿಮ್ಗೇನು ಬೇಕು? ಆಗ ಸುಂದರ್ ಕೇಳ್ತಾ ಇದ್ದಾರೆ, ಓಕೆ ಮಕ್ಕಳೇ, ನಿಮಗೆಲ್ಲ ಏನು ಬೇಕು, ಏನು ಮಾಡ್ತಿದ್ದೀರಾ ಅಂತ ಹೇಳಿ ಕೇಳಿದಾಗ ಆಗ ಪದ್ಮಿನಿ ಮೇಡಮ್ ವಿಶೇಷ ಪತ್ರ ಮೀನ್ಸ್ ಸ್ಪೆಷಲ್ ಲೆಟರ್ ಬರೆಯೋದಕ್ಕೆ ನಮಗೆ ಅಂದರೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದನ್ನು ನಾವು ಬರ್ಕೊಂಡು ಹೋಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ತಾನೇ, ಈಗ ನಿಮಗೊಂದು ವಿಶೇಷ ಪತ್ರ ತಯಾರಿಸಿ ಕಳಿಸುತ್ತೇನೆ, ಅದನ್ನು ನಿಮ್ಮ ಶಾಲೆಯ ಕಂಪ್ಯೂಟರ್ನಲ್ಲಿ ತೆರೆದು ತೋರಿಸಿ ಎಂದರು.
ಆಗ ಯಾವಾಗ ಮೇಡಮ್ ಏನು ಮನೆ ಕೆಲಸ ಮೀನ್ಸ್ ಅಂದರೆ ಹೋಮ್ವರ್ಕ್ ಏನು ಕೊಟ್ಟಿದ್ರಲ್ಲ, ಸೊ ಅದನ್ನು ನೀವು ಮಾಡಬೇಕು ಅಂತಂದರೆ ಈಗೊಂದು ಕೆಲಸ ಮಾಡಿ ನೀವು, ನಾನು ನಿಮಗೆ ಒಂದು ವಿಶೇಷ ಪತ್ರ ಮೀನ್ಸ್ ಅಂದರೆ ನಾನೊಂದು ಲೆಟರನ್ನು ನಾನು ಟೈಪ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಅದನ್ನು ನೀವೇನು ಮಾಡಿ, ಸೊ ನೀವು ನಾಳೆ ಸ್ಕೂಲಿಗೆ ಹೋಗ್ತಿರಲ್ಲ ಆಗ ಅಲ್ಲಿ ನಿಮ್ಮ ಒಂದು ಕಂಪ್ಯೂಟರ್, ನಿಮ್ಮ ಶಾಲೆಯಲ್ಲಿರುವಂಥ ಒಂದು ಕಂಪ್ಯೂಟರ್ನಲ್ಲಿ ನೀವು ಅದನ್ನು ಓಪನ್ ಮಾಡಿ, ಸೊ ಅದನ್ನು ನೀವು ನಿಮ್ಮ ಮ್ಯಾಮ್ಗೆ ತೋರಿಸಿ ಅಂತ ಹೇಳಿ ಇಲ್ಲಿ ಯಾರು ರಾಜುವಿನ ತಂದೆ ಹೇಳಿದರು. ಮಕ್ಕಳು, ಇದಿಷ್ಟು ಈ ದಿನದ ಪಾಠ. ನಾನು ನಿಮಗೆ ಕ್ಲಾಸ್ ವರ್ಕನ್ನು ಕೊಟ್ಟಿದ್ದೀನಿ. ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡಿ. ಹಾಗೆ ಕನ್ನಡ ವರ್ಡ್ಸ್ ಕೂಡ ಇದೆ, ಅದನ್ನು ಕೂಡ ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ ಮಕ್ಕಳೇ, ಥ್ಯಾಂಕ್ ಯು, ಧನ್ಯವಾದಗಳು.